ಮಮ್ಮಿ ಅಕ್ಕ ಚೆನ್ನಾಗಿ ಕಾಣಿಸ್ತಾಳೆ, ಲಚ್ಚು ಚೆನ್ನಾಗಿ ಕಾಣಿಸ್ತಾಳೆ. ನಾನ್ ಚೆನ್ನಾಗಿ ಕಾಣಿಸ್ತಾ ಇದೀನ, ಲಚ್ಚು ಚೆನ್ನಾಗಿ ಲಚ್ಚು ಚೆನ್ನಾಗಿ ಕಾಣಿಸ್ತಾಳೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಮಮ್ಮಿ ಹೇಗಿದ್ದೀರಾ? ನಾವು ಎಲ್ಲ ಸೂಪರ್ ಆಗಿ ಇರ್ಬೇಕು. ಇನ್ನೇನ್ ಗೃಹ ಪ್ರವೇಶ ಹತ್ರ ಬಂತಲ್ಲ, ಸೊ ಫುಲ್ ಸೂಪರ್ ಆಗಿ ಇರ್ಬೇಕು. ಸ್ವಲ್ಪ ಕಪ್ಪಾಗ್ಬಿಟ್ಟಿದ್ದಾರೆ ನಮ್ಮಮ್ಮ, ಆದ್ರೆ ಪರವಾಗಿಲ್ಲ. ಸೊ ಗೈಸ್, ಇವತ್ತು ಫೈನಲಿ ಗೃಹ ಪ್ರವೇಶದ ಶಾಪಿಂಗ್ ಸ್ಟಾರ್ಟ್ ಅಂದ್ರೆ ಇನಿಷಿಯಲಿ ನಾವು ಸ್ಯಾರಿ ಶಾಪಿಂಗ್ ಆ ಥರ ಎಲ್ಲ ಏನೂ ಮಾಡಲಿಲ್ಲ. ಬಿಕಾಸ್ ನೀವೆಲ್ಲ ಬ್ಲಾಗಲ್ಲೂ ನೋಡಿರ್ತೀರಾ, ನಾವು ಸ್ಯಾರೀಸ್ ಬಂದು ನಮ್ಮ ಹತ್ರ ಯಾವ ಸ್ಯಾರೀಸ್ ಇತ್ತು ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ವಿ. ಸೊ ಸ್ಯಾರೀಸ್ ಆ ಥರ ಎಲ್ಲ ಏನೂ ತೊಗೊಳಕ್ಕೆ ಹೋಗಿರಲಿಲ್ಲ. ಬಟ್ ಏನಪ್ಪ ಅಂದರೆ ನಮ್ಮ ಸೋದರತ್ತೆ, ಡ್ಯಾಡಿ ಅವ್ರ ಅಕ್ಕ ಇದ್ದಾರಲ್ಲ, ಅವ್ರು ಬಂದು ಮಮ್ಮಿಗೆ ದುಡ್ಡು ಕೊಟ್ಟಿದ್ರು, ಇಲ್ಲ ನೀನು ತಗೊಳ್ಳೇಬೇಕು, ಆ ಸೀರೆನ ಹೊಲ್ಸ್ಕೊಳ್ಳೇಬೇಕು ಅಂತ. ಸೊ ಆ ಒಂದು ಸ್ಯಾರಿ ಶಾಪಿಂಗ್ಗೆ ಅಂತ ಹೋಗ್ತಾ ಇದ್ದೀವಿ. ನನಗೆ ಗೊತ್ತಿಲ್ಲ, ಇವಳಿಗೆ ಕಳಿಸ್ಬಿಟ್ಟು. ಹೌದು, ನನಗೆ ಕಳಿಸ್ಬಿಟ್ಟಿದ್ದಾರೆ ಅವರು. ನಾನಿಲ್ಲ, ನೀವೇ ತಗೊಂಬನ್ನಿ ಅಂತ ಹೇಳಿದ್ದೆ. ಈಗ ನೆನ್ನೆ ಊರಿಂದ ಬಂದ್ರೆ ಹಂಗೆ ಅಂತವಳೆ, ಅತ್ತೆ ನನಗೆ ದುಡ್ಡು ಕೊಟ್ಟೈತೆ ಅಂತ. ಹೌದು, ಅತ್ತೆ ದುಡ್ಡು ಕಳಿಸ್ಬಿಟ್ಟಿದ್ದಾರೆ. ನನ್ಗೆ ಗೊತ್ತಾಗಲ್ಲ ಸೋನು, ನೀನೇ ತಗೋಬಾ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಇವಾಗ ಮಮ್ಮಿ ನೆನ್ನೆ ತಾನೇ ಊರಿಂದ ಬಂದಿದ್ದಾರೆ. ಇವತ್ತು ದೀಪಾವಳಿ ಹಬ್ಬ. ಸೊ ಇವತ್ತು ಏನು ಕೆಲಸ ಹೇಗಿದ್ರು ಮಾಡೋದಿಲ್ಲ ಅಲ್ವಾ, ಹಬ್ಬ ಎಲ್ಲ ಸಿಂಪಲ್ ಆಗಿ ಪೂಜೆ ಎಲ್ಲ ಆಯಿತು. ಸೊ ಹೋಗ್ಬಿಟ್ಟು ಹಾಗೇನೆ ಮಮ್ಮಿ ಒಂದು ಸೀರೆ ತಗೋತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ರಿಟರ್ನ್ ಗಿಫ್ಟ್ಸ್, ಅಂದರೆ ತಾಂಬೂಲದಲ್ಲಿ ಕೊಡಬೇಕಲ್ಲ, ಸೊ ಅದನ್ನ ಒಂದು ಸ್ವಲ್ಪ ಚಿಕ್ಕ ಪುಟ್ಟವೆಲ್ಲ ಇದೆ. ಸೊ ಅದನ್ನೆಲ್ಲ ಹೋಗ್ಬಿಟ್ಟು ಒಂದೇ ಸತಿ ತೊಗೊಂಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಬಿಕಾಸ್ ಇವತ್ತು ಹಬ್ಬ ಇರೋದು ಕಾರಣ, ಈ ಹಬ್ಬ ಇರೋ ಕಾರಣ ಜಾಸ್ತಿ ರಶ್ಶು ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಹೋಗ್ಬೇಕಷ್ಟೇ. ಹೌದು, ಸೊ ಬನ್ನಿ ಹೊರಡೋಣ. ಇವಾಗ ಹೊರಟಿದ್ದೀವಿ. ಅಲ್ಲಿ ಹೋಗಿ ಮತ್ತೆ ಏನೇನೆಲ್ಲ ಮಾಡ್ತೀವಿ, ಏನೇನೆಲ್ಲ ಶಾಪಿಂಗ್ ಮಾಡ್ತೀವಿ, ಪ್ರತಿಯೊಂದು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಇವತ್ತಿನ ವ್ಲಾಗ್ನ. ಸೊ ಫೈನಲಿ ಚಿಕ್ಕಪೇಟೆ ರೀಚ್ ಆದ್ವಿ. ಆ್ಯಂಡ್ ನಮ್ಮ ಮನೇಲಿ ಏನಾದರೂ ಒಂದು ಫಂಕ್ಷನ್ ಅಂದರೆ ಚಿಕ್ಕಪೇಟೆ ಒಂಥರ ತವ್ರ ಮನೆ ಆಗಿಬಿಡುತ್ತೆ. ಅವಾಗ ಹೋಗ್ತಾನೆ ಇರಬೇಕು, ಅದು ತೊಗೊಂಡಿಲ್ಲ, ಇದು ತೊಗೊಂಡಿಲ್ಲ, ಅದು ತೊಗೋಬೇಕು, ಇದು ತೊಗೋಬೇಕು ಅಂತ ಬರ್ತಾನೆ ಇರ್ತೀವಿ. ಆ್ಯಂಡ್ ಚಿಕ್ಕಪೇಟೆ ನೋಡ್ಬೋದು, ಒಂದು ಸ್ವಲ್ಪ ರಶ್ ಕಡಿಮೆ ಇತ್ತು. ಲೈಕ್ ನಾನು ಇನ್ನೂ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ಪರವಾಗಿಲ್ಲ. ಅಂದರೆ ಎಲ್ಲರೂ ಪ್ರಾಬ್ಲಿ ಅಂಗಡಿ ಪೂಜೆಗಳಿಗೆಲ್ಲ ಬಂದಿದ್ರೇನೋ. ಸೊ ಎಲ್ಲ ಪೂಜೆಗಳೆಲ್ಲ ಮಾಡಿಕೊಂಡು ಪರವಾಗಿಲ್ಲ, ರಶ್ ಕಡಿಮೆನೇ ಇತ್ತು. ಆ್ಯಂಡ್ ಇದೊಂದು ಬ್ಯಾಗ್ ಅಂಗಡಿಗೆ ಬಂದ್ವಿ. ಸೊ ಇಲ್ಲಿ ಬ್ಯಾಗ್ ತೊಗೊಳ್ಳೋಣ ಅಂತ ಬಂದ್ವಿ, ಬಟ್ ಬ್ಯಾಗ್ ತಗೊಳ್ಳಿಲ್ಲ. ಯಾಕಂದರೆ ಅಂಗಡಿಯವರು ಸಿಕ್ಕಾಪಟ್ಟೆ ರೂಡಾಗಿ ಮಾತಾಡ್ತಾ ಇದ್ರು, ತುಂಬಾ ರೂಡ್. ಸೊ ಅದಕ್ಕೇ ನಾನು ಈ ಕ್ಲಿಪ್ಪಿಂಗ್ನ ಹಾಕ್ತಾ ಇರೋದೇನಪ್ಪ ಅಂದರೆ, ಅವ್ರು ತುಂಬ ರೂಡಾಗಿ ಮಾತಾಡ್ತಾಯಿದ್ರು. ಯಾರೇ ಒಬ್ಬರಾಗಲಿ ಅಲ್ಲ, ನಿಮಗೆ ಒಬ್ಬರು ಬಿಸ್ನೆಸ್ಗೆ ಅಂತ ಬಂದಿರ್ತಾರೆ, ಅಂದರೆ ಒಬ್ಬರೇನು ಪರ್ಚೇಸ್ ಮಾಡೋಕ್ಕೆ ಅಂತ ಬಂದಿದ್ದಾರೆ ಅಂದಮೇಲೆ ನಿಮ್ಮ ಜೊತೆ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪನಾದರೂ ಸಾಫ್ಟಾಗಿ ಬಿಹೇವ್ ಮಾಡಬೇಕು. ಅಷ್ಟೊಂದು ರೂಡಾದರೆ ತುಂಬ ಕಷ್ಟ ಆಗುತ್ತೆ ಜೀವನ ಮಾಡೋದೇನೆ. ಸೊ ಸಿಕ್ಕಾಪಟ್ಟೆ ರೂಡಾಗಿದ್ರು. ಅದಕ್ಕೆ ನಾವು ಯಾವ ಬ್ಯಾಗು ಕೂಡ ತಗೊಳ್ಳಿಲ್ಲ, ಅಲ್ಲಿ ಹೊರಟೋಗ್ಬಿಟ್ವಿ. ಆ್ಯಂಡ್ ಅದಾದಮೇಲೆ ನಾವು ಇವಾಗ ಬೃಂದಾವನ್ಗೆ ಹೋಗ್ತಾ ಇದ್ದೀವಿ. ಸೊ ಬೃಂದಾವನಲ್ಲಿದೆ ಅಂದರೆ ಮಾರುತಿ ಸಿಲ್ಕ್ಸ್ ಗಿಂತ ಒಂದು ಚೂರು ಮುಂದೆ ಹೋದ ತಕ್ಷಣ ಒಂದು ರೈಟ್ ಬರುತ್ತೆ. ಸೊ ರೈಟ್ ಟರ್ನ್ ಸ್ವಲ್ಪ ಹಿಂಗೆ ಒಳಗಡೆ ಹೋದರೆ ಅಲ್ಲೇ ಬೃಂದಾವನ್ ಇರೋದು. ಅವ್ರದ್ದು ಲೊಕೇಶನ್ನ ಬೇಕಾದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಮ್ಯಾಪ್ಸ್ ಪ್ರಕಾರ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬೋದು. ಸೊ ಹೀಗೆ ಸ್ವಲ್ಪ ಒಳಗಡೆ ಹೋಗಬೇಕು, ನಿಮಗೆ ಬೃಂದಾವನ್ ಸಿಗುತ್ತೆ. ತುಂಬ ಒಳ್ಳೆ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ. ಸೊ ಫಸ್ಟೆಲ್ಲ ಮಾರುತಿನಲ್ಲಿ ತಗೋತಾ ಇದ್ರಿ, ಇವಾಗ ತೊಗೊಳಲ್ವಾ ಅಂತ ಕೇಳ್ಬೋದು. ಇಲ್ಲ, ಇವಾಗಲೂ ಕೂಡ ತೊಗೋತೀವಿ, ಮಾರುತಿನಲ್ಲೂ ತೊಗೋತೀವಿ, ಬೃಂದಾವನಲ್ಲೂ ತೊಗೋತೀವಿ, ಎರಡೂ ಅಂಗಡಿನಲ್ಲಿ. ಇವಾಗ ಏನು ಗೊತ್ತಾ, ಅವರವರ ಕಂಫರ್ಟ್ ಝೋನ್. ಸೊ ನಮ್ಮ ಕಂಫರ್ಟ್ ಝೋನ್ ಇದು ಎರಡೂ ಅಂಗಡಿ ಆಗಿದೆ ಈಗ. ಸೊ ಫಸ್ಟ್ ಬರೀ ಮಾರುತಿನೇ ಇದ್ರು, ಬಿಕಾಸ್ ಇವರೆಲ್ಲರೂ ಕೂಡ ಮಾರುತಿನಲ್ಲಿದ್ದರು. ಆ್ಯಂಡ್ ತುಂಬ ಚೆನ್ನಾಗಿ ನಮಗೆ ಸರ್ವಿಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇವಾಗ ಅವ್ರದ್ದೇ ಆದಂಥ ಅಂಗಡಿ ಮಾಡಿದ್ದಾರೆ ಅಂದಮೇಲೆ ಅಲ್ಲೂ ಇನ್ನೂ ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ತೊಗೋತೀವಿ, ಅಲ್ಲೂ ಕೂಡ ತೊಗೋತೀವಿ. ಸೊ ಇವಾಗ ಫೈನಲಿ ಇಲ್ಲಿಗೆ ಬಂದಿದ್ದೀವಿ. ಚೆನ್ನಾಗಿದ್ದೀರಾ? ಸಿಂಬಾ ಕರ್ಕೊಂಬಂದಿಲ್ಲ ಇವತ್ತು. ಅಣ್ಣವ್ರು ಬೆಳಗ್ಗೆ ತಾನೇ ಹೇಳಿದ್ರು. ಹೌದಾ? ನಿಮಗೂ ದೀಪಾವಳಿ ಹಬ್ಬದ ಶುಭಾಶಯ. ಲಾಸ್ಟ್ ಟೈಮ್ ಲಡ್ಡು ಬಂದಿರಲಿಲ್ಲ, ಕರೆಕ್ಟ್. ಪ್ಯಾಟರ್ನ್ ನೋಡಿ, ಕಲರ್ ಸಾಕಷ್ಟು ಸಿಗುತ್ತೆ, ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಈ ಥರ.
ಕಾಂಬಿನೇಷನ್ಸ್ ಎಲ್ಲ ಸ್ವಲ್ಪ ರೇರ್ ಆಗಿದೆ. ಸೊ ನಮ್ಮ ಬಜೆಟ್ ಇದ್ದಿದ್ದು ಒಂದು 5,000 ತಗೊಳ್ಳೋಣ ಅಂತ ಹೇಳಿಬಿಟ್ಟು, ಬಿಕಾಸ್ ಅತ್ತೆ 5,000 ಕೊಟ್ಟಿತ್ತು. ಆ 5,000 ಒಂದು ಒಳ್ಳೆ ಸೀರೆನ ತಗೊಳ್ಳೋಣ ಅಂತ ಅಂದ್ಕೊಂಡೇ ಹೋಗಿದ್ವಿ. ಗೌರಿ ಹಬ್ಬಕ್ಕೆ ನೀವು ನೋಡಿದರೆ ತುಂಬ ಒಳ್ಳೆ ಸೀರೆಗಳನ್ನ ತೊಗೊಂಡಿದ್ವಿ ಬಿಲೋ 5,000. ಸೊ ಅದಕ್ಕೇ 5,000 ಅಂದರೆ ಒಂದು ಇನ್ನೂ ಚೆನ್ನಾಗಿರಬೇಕಾದ್ರೆ ಅದಕ್ಕಿನ್ನೊಂದು 1,000 2,000 ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಆ ರೀತಿಯಲ್ಲೇ ನೋಡೋಣ ಅಂತ ನೋಡ್ತಾ ಇದ್ವಿ. ಒಂದಷ್ಟು ಕಲೆಕ್ಷನ್ಸ್ನ ತೋರಿಸಿದ್ರು, ನೋಡ್ಬೋದು. ನಿಮ್ಗೆ ಯಾವುದಾದ್ರೂ ಕಲೆಕ್ಷನ್ ಇಷ್ಟ ಆದರೆ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಹೋಗ್ಬಿಟ್ಟು ಅವ್ರು ಕೇಳಿದ್ರೆ ಅವ್ರು ಡೆಫಿನೆಟ್ಲಿ ಆ ಕಲೆಕ್ಷನ್ ನಿಮಗೆ ಮತ್ತೆ ತಂದಾದರೂ ಕೊಡ್ತಾರೆ ಅಥವಾ ತೋರಿಸ್ತಾರೆ. ಸೊ ನಾವು ಫಸ್ಟ್ ಹೊಸ ಕಲೆಕ್ಷನ್ಸ್ನ ಕೇಳಿದ್ವಿ. ಸೊ ಹೊಸ ಕಲೆಕ್ಷನ್ಸ್ನೆಲ್ಲ ಇವಾಗ ತೋರಿಸ್ತಾ ಇದ್ದಾರೆ. ಒಂದಷ್ಟು ಲೈಟ್ ಕಲರ್ಸಲ್ಲಿ ತೋರಿಸಿದ್ರು, ಡಾರ್ಕ್ ಕಲರ್ಸಲ್ಲಿ ತೋರಿಸಿದ್ರು. ಬಟ್ ನಮ್ಮ ತಲೆಯಲ್ಲಿ ಸ್ಪೆಸಿಫಿಕ್ಕಾಗಿ ಒಂದು ಕಲರ್ ಓಡ್ತಾ ಇತ್ತು. ಯಾವುದಪ್ಪ ಅಂದರೆ ಇವಾಗ ತುಂಬ ಟ್ರೆಂಡಿಂಗ್ ಆಗಿರೋ, ಸ್ಪೆಷಲಿ ಗೃಹ ಪ್ರವೇಶಕ್ಕೆ ಅಂತಲೇ ಜಾಸ್ತಿ ಟ್ರೆಂಡಿಂಗ್ ಆಗಿರುವಂಥ ಒಂದು ಕಲರ್ ರಸ್ಟೆಡ್ ಆರೆಂಜ್. ತುಂಬ ಜನ ಪೂಜೆಗೆ ಗೃಹ ಪ್ರವೇಶಕ್ಕೆ ಅಂತಲೇ ಉಟ್ಕೊತಿದ್ದಾರೆ ಅದನ್ನು. ಸೊ ಆ ಒಂದು ರಸ್ಟೆಡ್ ಆರೆಂಜ್ ಕಲರ್ ಲಾಸ್ಟ್ ಟೈಮ್ ನೀವು ಗೌರಿ ಹಬ್ಬ ಟೈಮಲ್ಲಿ ನಿಮಗೆ ನೆನಪಿದ್ರೆ ನಾವು ಹೋಗಬೇಕಾದ್ರೆ ಕೊನೆ ಸೀರೆ ಒಂದು ರಸ್ಟೆಡ್ ಆರೆಂಜ್ನ ನಾನು ತೆಗೆಸಿದ್ದೆ. ಸೊ ಆ ಸೀರೆ ತುಂಬ ಇಷ್ಟ ಆಗಿತ್ತು. ಬಟ್ ಅವಾಗ ಬಜೆಟ್ ಸ್ವಲ್ಪ ನಮಗೆ ಓಕೆ ಆಗಿಬಿಟ್ಟಿತ್ತು. ಮತ್ತು ನಾವು ಸ್ಯಾರೀಸ್ ಎಲ್ಲ ತೊಗೊಂಡ್ಬಿಟ್ಟಿದ್ವಿ ಅಂತ ಹೇಳಿಬಿಟ್ಟು ಲಾಸ್ಟ್ ಟೈಮ್ ತೊಗೊಳಕ್ಕಾಗಿರಲಿಲ್ಲ. ಸೊ ಈ ಸತಿ ಬಂದ ತಕ್ಷಣ ಒಂದಷ್ಟು ಕಲೆಕ್ಷನ್ಸ್ನ ನೋಡಿದ್ವಿ. ಅದಾದಮೇಲೆ ಅವರು ಕೇಳಿದ್ಲು ಲಚ್ಚು, ಸೊ ಲಾಸ್ಟ್ ಟೈಮ್ ತೋರಿಸಿದ್ರಲ್ಲ ಅದೇ ರೀತಿಯಾಗಿ ರಸ್ಟೆಡ್ ಆರೆಂಜ್ ತೋರಿಸಿ ಅಂತ. ಸೊ ರಸ್ಟೆಡ್ ಆರೆಂಜಲ್ಲಿ ನಮ್ಮ ಒಂದು ರೇಂಜ್ ಪ್ರಕಾರ ಇವಾಗ ತೋರಿಸ್ತಾ ಇದ್ದಾರೆ. ಸೊ ಈ ರೀತಿಯಾಗಿದೆ. ಸೊ ಇದೆಲ್ಲ ನೋಡಿದ್ರೆ ನಿಮಗೆ 5,000-6,000 ಬರುವಂಥ ಒಂದು ರಸ್ಟೆಡ್ ಆರೆಂಜ್ ತುಂಬ ಚೆನ್ನಾಗಿತ್ತು. ನಂಗೆ ಇದು ಕೂಡ ಪರ್ಸ್ನಲಿ ಹೇಳ್ತೀನಿ, ಈ ಒಂದು ಸ್ಯಾರಿ ಏನು ತೋರಿಸ್ತಾ ಇದ್ದೀರಲ್ಲ ತುಂಬ ಜಾಸ್ತಿ ಇಷ್ಟ ಆಯಿತು. ಫೈನಲಿ ತೊಗೊಂಡೇ ಬಿಡೋಣ ಅಂತ ಕೂಡ ಮನಸ್ಸಲ್ಲಿ ನಡೀತಾ ಇತ್ತು ನನಗೆ. ಸರಿ, ಇನ್ನೂ ಕಲೆಕ್ಷನ್ಸ್ ನೋಡೋಣ ಅಂತ ಹೇಳಿಬಿಟ್ಟು ಇನ್ನೂ ಕೂಡ ತೋರಿಸ್ತಾ ಇದ್ರು. ರಸ್ಟೆಡ್ ಆರೆಂಜಲ್ಲಿ ಅವ್ರ ಅಂಗಡಿನಲ್ಲಿ ಇದ್ದಿದ್ದಂಥ ಪ್ರತಿಯೊಂದು ಸ್ಯಾರಿನೂ ಕೂಡ ತೋರಿಸಿದ್ದಾರೆ. ಇದು ಕಲರ್ ಬೇಡ, ಕಲರ್ ಬೇಕು ಪ್ಯಾಟರ್ನ್ಸ್ ಈ ಥರ ಬೆಂಟೆಕ್ಸ್ ಅಲ್ಲಿ ಇರಲ್ಲ ನಮಗೆ. ಬೆಂಟೆಕ್ಸ್ ಬೇಡ ಅನ್ಸುತ್ತೆ. ಬೆಂಟೆಕ್ಸ್ ತೊಗೊಂಬಿಟ್ವಲ್ಲ ಈ ಸತಿ. ಮೊನ್ನೆಲ್ಲ ಸಬ್ಸ್ಕ್ರೈಬರ್ ಯಾರು ಬಂದಿದ್ರಾ ವಿಡಿಯೋ ನೋಡಿ? ತುಂಬ ಬಂದಿದ್ದಾರೆ. ಹೌದಾ? ಕಾಂಬಿನೇಷನ್ ಸೆಕ್ಸ್ ವೆರೈಟಿ ಹೀಗಿಲ್ಲ. ಅದು ಬೇಡ. ಅದು ಲೈಟ್ ಬ್ಲೂ ಕಲರ್ ಇದೆಯಲ್ಲ ಅಲ್ಲಿ, ಇಲ್ಲಿ ಅಣ್ಣ ಇಲ್ಲಿ. ಹಾಂ, ಪ್ಲೈನ್ ಟ್ರೆಡಿಷನ್. ಅದು ಚೆನ್ನಾಗಿದೆ. ಸ್ವಲ್ಪ ಏನು ಮಾಡ್ಕೊಂಡ್ರೆ ಪ್ಯೂರಲ್ಲಿ ರೆಸ್ಟೋರೆಂಟ್ ಬರ್ತದೆ, ಪ್ಯೂರ್ ಜೆರಿಯಲ್ಲಿ ಬರ್ತದೆ. ಬ್ಯಾಕಿಂಗ್ ಇದಕ್ಕಲ್ಲ ಬ್ಯಾಗ್ ಯಾವ್ದು ಇಷ್ಟ ಆಯ್ತು ಲಚ್ಚು? ಇದು ಮಮ್ಮಿ ನಿಂಗೆ ಆರೆಂಜ್ ರಸ್ಟ್ ಆರೆಂಜ್. ಆ್ಯಕ್ಚುಲಿ ಹೌದು ಹೇಳಿದ್ದು ನಾನು, ಅಂದರೆ ಅದು ಇನ್ನೂ ಸ್ವಲ್ಪ ಪ್ಯೂರ್ ಅನಿಸುತ್ತೆ. ಹಾಂ, ಲಚ್ಚು ಇದ್ದು ಈ ಥರ ದುಡ್ಕೊಂಡಿದ್ದೆ. ಗಟ್ಟಿ ಬಾರ್ಡರ್ ಸಿಗುತ್ತೆ. ಹಾಂ, ಪ್ಯೂರ್ ಜೆರಿ ಇದೆಲ್ಲ ಸಖತ್ತಾಗಿದೆ. ರೀಸೇಲ್ ವ್ಯಾಲ್ಯೂ ಜೆರಿ. ಈ ಥರ ಕಲರ್ ಇಲ್ವಲ್ಲ ಇಲ್ಲ. ಇದು ಚೆನ್ನಾಗಿದೆ. ಅದು ಹಾಫ್ ಆ್ಯಂಡ್ ಹಾಫ್. ಚೆಕ್ಸ್, ಅದು ಚೆಕ್ಸ್ ವಿತ್ ಅದರಲ್ಲಿ ಅಷ್ಟು ದೊಡ್ಡ ಬಾರ್ಡರ್ ಬೇಡ, ಟ್ರೆಡಿಷನಲ್ ಆಗಿ ಚಿಕ್ಕ ಬಾರ್ಡರ್ ಇರಲಿ ಅಂದ್ರೆ ಗಟ್ಟಿ ಬಾರ್ಡರ್. ಇಲ್ಲಪ್ಪ ಸಾಕು, ಇವರೆರಡು ಹಾಕೊಂಡಿದ್ದಲ್ಲ ಎರಡೆರಡು ಹಂಗೆ ಆಯ್ತು. ಚೆನ್ನಾಗಿದೆ. ರೆಸ್ಟೋರೆಂಟ್ ಇಲ್ಲ ಮ್ಯಾಮ್, ಚೆನ್ನಾಗಿದೆ ಪ್ಯಾಟರ್ನ್. ಇದು ಒಂಥರ ಚೆನ್ನಾಗಿದೆ, ಯೂನಿಕ್. ಹೌದು, ತುಂಬ ಯೂನಿಕ್ ಕಾಂಬಿನೇಷನ್ ಇದು. ಚೆನ್ನಾಗಿದೆ ಅಲ್ಲ? ಎಲ್ಲೂ ಕಾಂಬಿನೇಷನ್ ಬರುತ್ತೆ. ಇದು ಚೆನ್ನಾಗಿದೆ. ಬಾರ್ಡರೇ ಒಂಥರ ಡಿಫ್ರೆಂಟ್ ಒಂದು ಸ್ವಲ್ಪ. ಅದರಲ್ಲಿ ಫ್ಯಾನ್ಸಿ ಬಾರ್ಡರ್ ಹಾಫ್ ಆ್ಯಂಡ್ ಹಾಫ್. ಹಾಫ್ ಆ್ಯಂಡ್ ಹಾಫ್ ಅಲ್ಲಿದ್ದು ಅದು ಪ್ಲೇನ್, ಇದು ಫ್ಯಾನ್ಸಿ.
ಈ ಪ್ಯಾಟರ್ನ್ ಇದೆ ಅಮ್ಮನ ಹತ್ರ ಸೇಮ್ ಡಿಸೈನ್. ಹೌದು 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 ಹೌದು. ಹಾಂ, ಯಾವ್ದ್ರಲ್ಲಿ ಒಂದ್ಸತಿ ವರಮಹಾಲಕ್ಷ್ಮಿ ಗುಡ್ಸಿದ್ವಿ ನಾವು. ಅದು ನೀವು ನಿಮ್ಮ ಇವ್ರಿಗೆ ಅಂತ ಎತ್ತಿಟ್ಕೊಂಡಿದ್ರಿ ಅನ್ಸುತ್ತೆ. ಹಾಂ, ಇದು ಒಳಗಡೆ ಬಾಡಿ ಫ್ಲವರ್ಸ್ ಸಮಥಿಂಗ್ ಸ್ಪೆಷಲ್ ಆಗಿದೆ. ಹೌದು, ಒಂಥರ ಇದು ಬಾರಾತ್ ಪ್ಯಾಟರ್ನ್, ಸ್ಮಾಲ್ ಬಾರ್ಡರ್. ಮತ್ತೆ ಇದು ನೋಡಿ ಟೆಂಪಲ್ ಬಾರ್ಡರ್ ಬೆಂಟೆಕ್ಸ್ ಅಲ್ಲಿ. ಹಾಂ, ಇದು ಚೆನ್ನಾಗಿರುತ್ತೆ ಟೆಂಪಲ್ ಬಾರ್ಡರ್. ಒಳಗಡೆ ಬಾರ್ಡರ್ ಅಲ್ಲಿ ಟೆಂಪಲ್ ಬರುತ್ತೆ. ಚೆನ್ನಾಗಿದೆಲ್ಲ. ಎಲ್ಲ ರೆಸ್ಟೋರೆಂಟ್ ತೆಗೆದ್ಬಿಟ್ಟಿದ್ದಾರೆ ಈಗ. ಈಗ ಅದರ್ ಕಲರ್ಸ್ ಸ್ವಲ್ಪ ಕೊಡ್ತೀನಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಲ್ವಾ? ಗ್ರ್ಯಾಂಡ್ ಲುಕ್. ಒನ್ ಸೈಡ್ ಬೆಂಟೆಕ್ಸ್ ಇದು. ಹಾಂ, ಎರಡು ಸೈಡ್ ಬಂತು ಅಂದ್ರೆ ಹಾಂ, ಇದು ಒನ್ ಸೈಡ್ ಬೆಂಟೆಕ್ಸ್ ಚೆನ್ನಾಗಿದೆ. ಇದು ಒಂಥರ ಡಿಫ್ರೆಂಟ್ ಆಗಿ ಅಲ್ಲ? ಇದು ಹೆಚ್ಚು ಕೊಡ್ತಾ ಇದ್ದೀನಿ ಬ್ರ್ಯಾಂಡ್. ಇವಾಗ ಕನ್ಫ್ಯೂಸ್ ಆಗೋಯ್ತು. ಗ್ರ್ಯಾಂಡ್ ತೊಗೊಳ್ಳಿ, ತುಂಬಾ ಸಿಂಪಲ್ ಆಗುತ್ತೆ. ಅಲ್ಲೇ ಇವಾಗ ಕನ್ಫ್ಯೂಸ್ ಆಯ್ತು. ಇಷ್ಟೊಂಥರ ರೆಸ್ಟೋರೆಂಟ್ ನೋಡಿ. ಈಗ ಬೇರೆ ಕಲರ್ಸ್ ಎಲ್ಲ ಕೊಡ್ತೀವಿ. ರೆಸ್ಟೋರೆಂಟ್ ಸಿಗ್ಲಿಲ್ಲ ಇಷ್ಟು ಅಲ್ಲ. ಓದ್ಸತಿ ಅದೇ ಅವಾಗ ಬೇಕಾದ್ರೆ ಬಿಲ್ಲಿಂಗ್ ಮಾಡ್ಬೇಕಾದ್ರೆ ಇದು ನೋಡಿ ಮ್ಯಾಮ್, ಇದು ಇದು ಚೆನ್ನಾಗಿದೆ. ಟೆಂಪಲ್ ಬಾರ್ಡರ್ ಚೆನ್ನಾಗಿದೆ. ಇದನ್ನು ಮೋಟಿಫ್ ಎಲ್ಲ ಡಿಫರೆಂಟ್ ಆಗಿರುತ್ತೆ. ಚೆನ್ನಾಗಿದೆ. ಓಕೆ, ಈಗ ಯಾವ್ದಾದ್ರು ಡಿಸೈಡ್ ಮಾಡಿ ಚಾಯ್ಸ್ ಮಾಡ್ಕೊಳ್ಳಿ. ನಿಂಗೆ ಇದೇ ಥರ ಸಿಗಬೇಕು ಕಮ್ಮಿ ರೆಸ್ಟೋರೆಂಟ್. ತೋರಿಸಿ ಅಣ್ಣ, ರಾಧಾಕೃಷ್ಣ ಅಣ್ಣ ಅದು ತೋರಿಸಿ. ಏನು ಈ ಸತಿ ಇಷ್ಟೊಂದು ಇದೆಯಲ್ಲ. ಇವಾಗೆಲ್ಲ ತುಂಬಾ ಸ್ವಲ್ಪ ಪ್ರಿಪೇರ್ ಇದೇ ಕಲರ್ ಅಲ್ಲಿ ಕೇಳ್ತಿದ್ದಾರೆ. ಹಾಂ, ಚೆನ್ನಾಗಿ ಥರ ಡಿಫ್ರೆಂಟ್ ಮಮ್ಮಿ ಇದು ರಾಧಾಕೃಷ್ಣ. ಒಂಥರ ಬ್ರೋಚ್ ಬಾರ್ಡರ್ ಇದು. ಫ್ಯಾನ್ಸಿ ಬಾರ್ಡರ್ ಅಲ್ಲೆಲ್ಲ ಮಾಡ್ಬಿಡಕ ಒನ್ ಸೈಡ್ ಟರ್ನಿಂಗ್ ಇದು. ಮಾವಿನಕಾಯಿ ಪಿಕಾಕ್. ಹೌದು, ತುಂಬ ಟ್ರೆಡಿಷನ್. ಸ್ಮಾಲ್ ಬಾರ್ಡರ್. ಇದೊಂಥರ ಚೆನ್ನಾಗಿದೆ ಕಣಮ್ಮ. ಇದು ರಾಧಾಕೃಷ್ಣ ಬಾರ್ಡರ್ ಚೆನ್ನಾಗೈತೆ, ಬಟ್ ಓವರಾಲ್ ಸರಿಯಲ್ಲಿ ಸರಿ ಅಂತನಾ? ಬುಟ್ಟ ಬುಟ್ಟ ಬಾರ್ಡರ್ ಇಷ್ಟ ಆಯ್ತು, ಬಟ್ ಡಿಸೈನ್ ಅದು ಬೇಡಣ ಬೇಕಮ್ಮ. ಇದು ಬ್ರೋಚ್ ಬಾರ್ಡರು. ಇದು ಅದೇ ಇದು ಜಾಸ್ತಿ ಇದಾಗುತ್ತೆ ನನಗೆ. ಹಾಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ರಮಿತಾ. ರಫಾಗಿ ಇಟ್ಟಿರ್ತೀನಿ ನಮ್ಮ ಸೈಡ್ ಅಲ್ಲಿ. ಬೇಡ ಅಂತ. ಸರಿ ಸರಿ. ರಾಧಾಕೃಷ್ಣ ಬಾರ್ಡರ್ ಬೇರೆ ತರ ಇದೆಯಣ್ಣ. ರಾಧಾಕೃಷ್ಣ ಇದೇ ತರದಲ್ಲಿ ಕಲರ್ಸ್ ಬೇರೆ ಬೇರೆ ಸಿಗುತ್ತೆ. ಬಾಡಿ ಎಲ್ಲ ಈಗೇನೆ ಬರೋದು ರಾಧಾಕೃಷ್ಣದಲ್ಲಿ. ಇದು ಟೆಂಪಲ್ ಬಾರ್ಡರ್. ಟೆಂಪಲ್ ಮಮ್ಮಿ, ಟೆಂಪಲ್ ಇದೆ. ಟೆಂಪಲ್ ಎರಡಿದೆ, ಅದೊಂದಿದೆ, ಇನ್ನು ಕೆಳಗಡೆ ಇನ್ನೊಂದಿದೆ. ಲಡ್ಡು ಬಾ, ನಿಂಗೆ ಫೋನ್ ಕೊಡ್ತೀನಿ ಬಾ. ಬೇಡ ಅಮ್ಮ, ಹನಿ ಹಾಕುತ್ತೆ. ಬೇರೆ ಕಲರ್ ಒಂದು ಅಡಿ ಪೀಸ್ ಇದು ಬೇಡ. ನನ್ನ ಫೋನ್ ಐತೆ ನೋಡೋದ್ರೊಳಗೆ. ಈ ಕಲರ್ ಚೆನ್ನಾಗಿದೆ. ಇದು ಕಾಂಬಿನೇಷನ್ ಚೆನ್ನಾಗಿದೆ ಅಲ್ಲ? ಹೆಚ್ಚು ಸೌಂಡ್ ಕಡಿಮೆ ಕೊಡು ನೀನೆಂತ. ಮೀನಾಕರಿಯಲ್ಲಿ ಸ್ವಲ್ಪ ಬ್ಲೂ. ಈ ಕಲರ್ ಇದೆಯಾ ನಮ್ಮ ಹತ್ರ? ಚೆನ್ನಾಗಿದೆ ಈ ಕಲರ್. ಥರ ಚೆನ್ನಾಗಿದೆ. ವೈಲೆಟ್. ಹೇ ಮಮ್ಮಿ ತೆರ ಪಸಿ ಕಲರ್ ಅವಾಗ ತಗೊಂಡಿದ್ದು. ಇದು ಚೆನ್ನಾಗಿದೆ ಕಲರ್. ಬಾಳೆ ಕಲರ್. ಹಾಂ ಹೌದು, ಹತ್ರ ಐತೆ ನೋಡಿ. ಹೌದು. ಸೇಮ್ ಅದ್ರ ಬ್ಲೌಸ್ ಇದೆ ಕಲರ್. ಚೆನ್ನಾಗೈತೆ ಸೀರೆ, ಉಟ್ಕೋಬೇಕು ಅನ್ಸರಿ. ಲೇಟ್ ಗ್ರೀನ್ ವಿತ್ ಬೇಬಿ ಪಿಂಕ್. ಅದು ಅಕ್ಕ ಮನೇಲಿ ಐತೆ ಸೀರೆ. ಇಲ್ಲ ಅದಲ್ಲ ಚ ಅವಂದು
ಅದು ಅವಂದೇ ಅಲ್ಲ ಅದು ಏಯ್ ನಾನೇ ಇಟ್ಕೊಂಡಿಲ್ಲ, ಅಲ್ಲಿ ಬಿಚ್ಚೋಕಿರೋದು ಅಲ್ಲಿದೆ. ಅದು ಚೆನ್ನಾಗಿದೆ ಅಣ್ಣ ತೋರಿಸೋದು. ತೆಗೆದು ಬಾರಿಸ್ಬಿಡ್ತೀನಿ ಇಟ್ಕೊಂಡು. ಏನು ನನಗೇನು ನನ್ನ ಹತ್ರ ಏನು ಸೀರೆಗಳಿಲ್ವಾ? ಸರಿ ನೆಕ್ಸ್ಟ್ ಮೇಡಮ್ ಇದು ಯಾವ ಕಲರಲ್ಲಿ ಬೇಕು ಹೇಳು? ಅವಾದ್ಮೇಲೆ ಇವು ಚೆನ್ನಾಗಿ ಕಾಣಿಸ್ತಾವಪ್ಪ. ನನಗೆ ನೋಡಿ ಈ ಕಲರ್ ಇಷ್ಟ ಆಯಿತು, ಈ ಕಲರ್ ಇಷ್ಟ ಆಯಿತು, ಇದು ಎರಡು ಜಾಸ್ತಿ ಇಷ್ಟ ಆಯಿತು. ಬ್ಲೂ ಮತ್ತೆ ಇದು ಈ ಬ್ಲೂ ಅಲ್ಲ ಇದು. ಈ ಟೈಮ್ ಹತ್ರ ಇಲ್ಲ. ಕಾಯಿನ್ ಬಾರ್ಡರ್ ಆಗ್ಬಿಟ್ಟು ಬಾಡಿ ಸಂಪಿಸ್ ಬೆಂಟೆಕ್ಸ್ ಎಲ್ಲ ಅಂಜೂರ್ ಕಲರ್. ಯೂನಿಕ್ ಕಲರ್. ಅದೊಂಥರ ಡಿಫ್ರೆಂಟ್ ಕಲರ್ ಇದು. थोड़ा अलग है ये कलर, है ना? ये भी कलर अच्छा है, देख. ಫ್ಯಾನ್ಸಿ ಗ್ರೇ. ये अच्छा है. ಇದು ಯಾವ ಕಲರ್ ಗೊತ್ತಾ? ಇದು ನಾನು ಸುಮಂತನ ಮದುವೆ ಕೊಟ್ಟಿದ್ನಲ್ಲ ಆ ಸೀರೆ, ಆ ಕಲರ್, ಅದೇ ಕಾಂಬಿನೇಷನ್. ಸಿಂಪಲ್ ಅಂಡ್ ಫ್ಯಾನ್ಸಿ ಬಾರ್ಡರ್. ಸ್ಮಾಲ್ ಬಾರ್ಡರ್. ಯಾಕೆಲ್ಲ ತೆಗಿತೀಯ? ये तो करो उधर से. ಚೆನ್ನಾಗಿದೆ, ದುಡ್ಡು ಕೊಡ್ತಾಗುತ್ತೆ. ಪರ್ಪಲ್. ಸೊ ನೋಡಿದ್ರಲ್ಲ, ಒಂದಷ್ಟು ರಸ್ಟೆಡ್ ಆರೆಂಜಲ್ಲೇ ತುಂಬ ಒಳ್ಳೊಳ್ಳೆ ಪ್ಯಾಟರ್ನ್ಸ್ನ ತೋರಿಸಿದ ಮೇಲೆ ಇವಾಗ ಒಂದಷ್ಟು ಕಲರ್ಸಲ್ಲಿ ಕೂಡ ತೋರಿಸಿದ್ರು. ಸೊ ಕಲರ್ಸ್ನ ಕೂಡ ನೀವು ನೋಡಿದ್ರೆ ಬ್ಲೂ, ಗ್ರೀನ್, ಪಿಂಕ್, ಸೊ ಇದೆಲ್ಲದರಲ್ಲೂ ತುಂಬ ಯೂನೀಕ್ ಟೋನ್ಸ್ ಆಫ್ ಕಲರ್ಸ್ನ ತೋರಿಸಿದ್ರು. ಮತ್ತು ಪ್ಯಾಟರ್ನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರೋ ಪ್ಯಾಟರ್ನ್ಸ್ನ ತೋರಿಸಿದ್ರು. ಸೊ ನಮಗಂತೂ ಆಲ್ಮೋಸ್ಟ್ ಎಲ್ಲ ಸೀರೆನೂ ಇಷ್ಟ ಆಯಿತು. ಅದರಲ್ಲಿ ಕೆಲವೊಂದು ಸೆಲೆಕ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಬಟ್ ಅದರಲ್ಲೂ ಕೂಡ ಓಕೆ, ತುಂಬ ಯೋಚನೆ ಮಾಡಿ ಇದು ಬೇಡ ಅದು ಅಂತ ಒಂದಷ್ಟು ಯೋಚನೆ ಮಾಡಿ ತುಂಬ ಫಿಲ್ಟರ್ ಮಾಡಿದ್ವಿ ಸೀರೆಗಳನ್ನ. ಸೊ ಇದೆಲ್ಲ ಇವಾಗ ನೀವು ನೋಡ್ತಾ ಇರೋದು ಫಸ್ಟ್ ಸೆಲೆಕ್ಷನಲ್ಲಿ ಫಿಲ್ಟರ್ ಮಾಡಿ ಮತ್ತೆ ಇವಾಗ ಸೆಕೆಂಡ್ ಸೆಲೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಸೊ ನಾವು ಯೂಶ್ವಲಿ ಸೀರೆ ತಗೊಳಕ್ಕೆ ಹೋದಾಗ ಅದನ್ನು ಜಾಸ್ತಿ ಮಾಡ್ತೀವಿ. ಯಾಕಪ್ಪ ಅಂದರೆ ನಮ್ಮ ಹತ್ರ ಆ ಕಲರ್ ಇದೆಯಾ, ನಮಗೆ ಆ ಕಲರ್ ಚೆನ್ನಾಗಿ ಕಾಣುತ್ತಾ, ಆ ಥರ ಪ್ಯಾಟರ್ನ್ ಇದೆಯಾ, ಸೊ ಈ ಥರ ಎಲ್ಲ ತುಂಬ ಯೋಚನೆ ಮಾಡಿ ತಗೋತೀವಿ. ಬಿಕಾಸ್ ಎಲ್ಲನೂ ಒಂದೇ. ಇದು ಶಾರ್ಟ್ ಲಿಸ್ಟ್ ಮಾಡಿರೋ ಸೀರೆ. ಇವಾಗ ಇದ್ರಲ್ಲಿ ಹೇಳಿ ಯಾವ್ದು ಇಷ್ಟ ಆಯ್ತು ಅಂತ. ಎಲ್ರಿಗೂ ಎರಡೆರಡು ಸೀರೆ ಕಾಂಬಿನೇಷನ್ಸ್ ಇವತ್ತು ತುಂಬಾ ಚೆನ್ನಾಗಿದೆ. ಹೌದು, ಅಂದ್ರೆ ತಗೊಳಕ್ ಬಂದ್ರೆ ಇವತ್ತು ಕಡಿಮೆ ಸೀರೆನೆ, ಒಂದ್ ಸೀರೆನೇ ಎರಡು ಸೀರೆ. ಲಾಸ್ಟ್ ಟೈಮ್ ಜಾಸ್ತಿ ತಗೊಳಕ್ ಬಂದಿದ್ದು ನಾವು. ಲಾಸ್ಟ್ ಟೈಮ್ ಆಕ್ಚುಲಿ ಲಾಸ್ಟ್ ಟೈಮ್ ಒಂದೊಂದೇ ತಗೊಳಕ್ ಬಂದಿದ್ದು, ಬಟ್ ಅದು 7-8 ತಗೊಂಡ್ವೇನಪ್ಪ ನಾವು. 9 ಸೀರೆ. ಯಾವ್ದು ನಂಗೆ ಇದು ಇಷ್ಟ ಆಯ್ತು. ಮತ್ತೆ ರಸ್ಟೆಡ್ ಆರೆಂಜ್ ಫಸ್ಟ್ ಅಲ್ಲಿ ಇತ್ತು ಲಿಸ್ಟ್ ಅಲ್ಲಿ. ಮಮ್ಮಿ ನಿಂಗೆ? ಆಮೇಲೆ ಅದು ಬ್ಲೂ ಕಲರ್ ಇದು ಮತ್ತೆ ಅದು ತಗೊಂಡ್ರೆ ಇಟ್ಟರೆ ಇದಾಗುತ್ತೆ, ಶೇಡ್ ಆಗುತ್ತೆ, ಅದೇನು ಆಗಲ್ಲ. ಈ ಪರ್ಪಲ್ ಆಗಲ್ಲ. ಇದೇನಂದ್ರೆ ಡಾರ್ಕ್ ಪರ್ಪಲ್ ತಗೊಂಡ್ರೆ ನೀವು ಗ್ಯಾರಂಟಿ ಇಲ್ಲ. ಇದು ಡ್ಯುಯಲ್ ಟೋನ್ ಕಲರ್ ಇದೆಯಲ್ಲ, ಒಂಥರ ನೇವಿ ಬ್ಲೂ ಮತ್ತೆ ಇದು ಎರಡು ಪೂರ್ತಿ ಇದು ಒಂದೇ ಕಲರ್ ತಗೊಂಡ್ರೆ ಗ್ಯಾರಂಟಿ ಇರಲ್ಲ ಅಮ್ಮ. ಅಲ್ಲ, ನಾನಿವಾಗ ಮನೆ ತಗೊಳೋದಲ್ಲ, ಒಂದು ಇದ್ರೆ ಪರ್ಪಲ್ ತಾನೇ ಅದು ನಂದು. ಹೌದಾ? ನಂದುದಾ? ಹೌದು, ಅಂದ್ರೆ ಅದೇ ಪಿಂಕ್ ಬಾರ್ಡರ್ಗೆ. ಹೌದು ವೈನ್ ಕಲರ್. ವೈನ್. ಒಂದು ಪರ್ಪಲ್, ಒಂದು ವೈನು. ಪರ್ಪಲ್ ಯಾರ್ದು? ನಂದುದಾ? ಗೊತ್ತಿಲ್ಲ. ಸರಿ, ಇದನ್ನೇ ತಗೊಳ್ಳೋ. ಇದು ರಸ್ಟೆಡ್ ಆರೆಂಜು, ಮೆಹಂದಿ, 3 ಅಕ್ಕಗೂ ಕೇಳು, ಬಟ್ ಟ್ರೈ ಮಾಡಿ ನೋಡಿ. ಲೈಟ್ ಕಲರ್ಸ್ ಬೇಡ, ಡಾರ್ಕ್ ಕಲರ್ಸ್ ತಗೋ. ನಿಮ್ಗೆ ಡಾರ್ಕ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಸರಿ, ಅದೊಂದು ತಗೊಳಪ್ಪ. ಇಷ್ಟೊಳಗೆ ಇದೊಂದು ಈಗ ಆರೆಂಜಲ್ಲಿ ಯಾವುದು? ರಸ್ಟ್ ಆರೆಂಜಲ್ಲಿ ಯಾವ ಕಾಂಬಿನೇಷನ್ ಬೇಕು ಅಲ್ಲಿ ನೋಡಿ, ಅಲ್ಲೂ ಇದೆ. ರಾಧಾಕೃಷ್ಣ ಬೇಕಾ? ರಾಧಾಕೃಷ್ಣ ಇಷ್ಟ ಆಗಿದೆ, ಬಟ್ ಈ ಬುಟ್ಟ ಬೇಡವಂತೆ ಅವ್ರಿಗೆ. ಟೆಂಪಲಲ್ಲಿ ಆ ಟೆಂಪಲ್ ಇದೆ, ಈ ಟೆಂಪಲ್ ಇದೆ ನೋಡಿ, 2 ಟೆಂಪಲ್. ನಿಮಗೆ ಬಾರಾತ್ ಚೆನ್ನಾಗಿದೆ ನೋಡು. ಬಾರಾತ್ ಇಲ್ಲಾಂದ್ರೆ ಬ್ಲೂ ಕಲರ್. ಇದು ಬಾರಾತಲ್ಲಿದೆ ಇದು. ಇಲ್ಲ, ಬ್ಲೂ. ಇದು ಚೆನ್ನಾಗಿದೆ, ನಂಗೆ ಇದು ಇಷ್ಟ ಆಯ್ತು. ನಂಗೆ ಈ ಟೆಂಪಲ್ಗಿಂತ ಈ ಟೆಂಪಲ್ ಇಷ್ಟ ಆಯ್ತು. ಅಲ್ಲ, ಇದು ನರಿಗೆಲ್ಲ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿ ಕಾಣುತ್ತೆ. ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದೇ ಇಲ್ಲಿದ್ದಿದೆ ಇದಲ್ವಾ? ಹ್ಮ್, ಇದೇ ಕೊಡು, ಇದೊಂದು ಇಟ್ಬಿಡಿ ಸಾಕು.
ಈ ಬಾರ್ಡರ್ ಅದೇ ಚೆನ್ನಾಗಿತ್ತಲ್ಲ ಮ್ಯಾಮ್. ಯಾವುದು? ಇದು ಲಚ್ಚುಗೆ ಇದಿಷ್ಟ ಆಗಿದೆ, ಬಾರಾತ್. ಟ್ರೈ ಮಾಡ್ತೀನಿ. ಟ್ರೈ ಮಾಡಿ ನೋಡಿ. ಅದು ಬ್ಲೂ ಬೇಡವಾ? ಬ್ಲೂ ಕಾಂಬಿನೇಷನ್. ಇದು ಕಲರ್ ಚೆನ್ನಾಗಿದೆ ಅಲ್ವಾ? ಡಿಫ್ರೆಂಟ್ ಇದೆ ಕಲರ್ ಒಂಥರ. ಆ್ಯಕ್ಚುಲಿ ಇಲ್ಲಿ ಎಷ್ಟು ಡಾರ್ಕ್ ಕಾಣಿಸ್ತಾ ಇದೆ ನೋಡಿ, ಬಟ್ ಅದೊಂಥರನೇ ಡಿಫ್ರೆಂಟ್ ಕಲರ್. ಇಲ್ಲಿ ಆನಂದ ಬ್ಲೂ ಕಾಣಿಸ್ತಾ ಇದೆ, ಬಟ್ ಇದೊಂಥರ ಗ್ರೇಯಿಶ್ ಬ್ಲೂ. ವಿತ್ ಚಾಕ್ಲೇಟ್ ಬ್ರೌನ್ ಕಾಂಬಿನೇಷನ್. ಇದು ರಾಧಾಕೃಷ್ಣ ಮೇಡಮ್. ಬೇಡ, ರಾಧಾಕೃಷ್ಣ ಬೇಡ. ಇದು ಅದು ಚೆನ್ನಾಗಿದೆ. ಆರೆಂಜ್ ಎಲ್ಲ ಉಟ್ಕೊಂಡ್ರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಸರಿ, ಇದಿರಲಿ ಅಣ್ಣ. ಆ್ಯಂಡ್ ಸ್ಟಾರ್ಟಿಂಗ್ ಬಂದಾಗ ನಾನು ನಿಮ್ಗೆ ಹೇಳಿದೆ ನಮ್ಮ ಬಜೆಟ್ ಬಂದು 5000 ಇತ್ತು. ಸೊ 5000 to 6000 ಒಳಗಡೆ ತೋರಿಸಿ ಅಂತ ಹೇಳಿದ್ವಿ. ಬಟ್ ಅದು ಹೋಗ್ತಾ 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 ಪ್ಯೂರ್ ಜರಿಗೆ ಜಾಸ್ತಿ ಇದಾಯಿತು. ಬಿಕಾಸ್ ಸ್ವಲ್ಪ ಜಾಸ್ತಿ ಪ್ಯೂರ್ ಜರಿ ಸ್ಯಾರೀಸ್ನೇ ನಾವು ಪ್ಯೂರ್ ಈ ಥರ ಹ್ಯಾಂಡ್ಲೂಮ್ ಸ್ಯಾರೀಸ್, ಪ್ಯೂರ್ ಜರಿ ಸ್ಯಾರೀಸ್ನೇ ಜಾಸ್ತಿ ತೊಗೊಂಡಿರೋದು. ಸೊ ಅದನ್ನೇ ತೊಗೊಂಡು ಇವಾಗ ನಾರ್ಮಲ್ ಸೀರೆ ನೋಡಿದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಅದಾದಮೇಲೆ ಅವರು ಪ್ಯೂರ್ ಜರಿ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಮರ್ತೇ ಬಿಟ್ಟಿದ್ದೀವಿ ದಟ್ ನಮ್ಮ ಪ್ರೈಸ್ ಇದ್ದಿದ್ದು ಅದು, ಆ್ಯಂಡ್ ನಾವು ಪ್ಯೂರ್ ಜರಿ ನೋಡ್ತಾ ಇದ್ದೀವಿ ಅನ್ನೋದೇ ನಮಗೆ ಗೊತ್ತಿಲ್ಲ. ನಾವು ಇನ್ನೂ ಅದೇ ಪ್ರೈಸಲ್ಲೇ ನೋಡ್ತಾ ಇದ್ದೀವಿ ಅಂತ ಅಂದ್ಕೊಂಡು ನೋಡ್ತಾ ಇದ್ವಿ. ಆ್ಯಂಡ್ ಅದೇ ಪ್ರೈಸಲ್ಲಿ ಇನ್ನೂ ಇಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆಯಲ್ಲ ಅಂತಲೇ ಅಂದ್ಕೊಂಡ್ವಿ ಲಾಸ್ಟಲ್ಲಿ. ಬಟ್ ಆಮೇಲೆ ಫೈನಲಿ ಹೇಳಿದ್ರು ಇಲ್ಲ ಇದು ಪ್ಯೂರ್ ಜರಿ. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಪ್ರಾಬ್ಲಿ ನಾವು ಅದನ್ನ ಅಷ್ಟು ತಲೆಗೆ ಹಾಕೊಳ್ಳಿಲ್ಲ ಅನಿಸುತ್ತೆ. ಸೊ ಹಾಗೆಯೇ ನೋಡ್ತಾ ಹೋದ್ವಿ. ಸೊ ಫೈನಲಿ ಒಂದಿಷ್ಟು ಕಲರ್ಸ್ನ ಸೆಲೆಕ್ಟ್ ಮಾಡಿದ್ವಿ. ಉಟ್ಕೊಂಡ್ಬಿಟ್ವಿ ಅಂತ ಹೇಳಿ ಮತ್ತೆ ಬೇರೆ ತಗೊಂಡ್ವಿ. ಇದು ಹಾಂ ಹೌದು, ಬೇಡ ಅದು. ಇದೊಂದಿರಲಿ ಸಾಕು. ಈಗ ಇಷ್ಟಲ್ಲಿ ಉಟ್ಕೊಳ್ರಪ್ಪ, ಹೋಗೋ ಫಾಸ್ಟಾಗಿ ಹೋಗುವ. ಏನು ಬೇಡ, ಹೋಗಿ ಬೇಡ, ಒಂದು ಉಟ್ಕೊಳ್ಳಿ. ಯಾರ್ಯಾರಿಗೆ ಯಾವ ಕಲರ್ ಹೇಳ್ತೀರಾ ಅದನ್ನ ನೋಡಿ ತೋರಿಸ್ತೀನಿ. ಈ ಕಲರು ಆರೆಂಜ್ ಕಲರ್. ಸರಿ, ನಾನು ಆರೆಂಜ್ ಕಲರು, ಅದು ಗ್ರೀನ್ ಕಲರು, ಈ ಬ್ಲೂ ಕಲರ್. ಯಾವ ರೇಂಜ್ ಇರ್ತದೆ ನಿಮಗೆ? ಮಸ್ತ್. ಆ ಸ್ಲೀವ್ಸ್ಗೆ ಎಲ್ಬೋ ತನಕ ಇದು ಮಾಡ್ಕೊಡ. ಬೇರೆ ಯಾವ್ದಾದ್ರು ನಿಂದೆ ಅಂತ ಹೇಳಿಲ್ವಾ? ತೋರಿಸು ತಿರ್ಗಿ ಈ ಕಡೆ. ಹೋಗಿ ಒಂದು ಚಾಕ್ಲೇಟ್ ಕೊಡ್ಸ್ಕೊಂಬ. ಕರಿ ಬಾರೆ ಅಲ್ಲಿ ಚೆನ್ನಾಗಿದೆ. ಹೇಳೆ ಯಾವ ಸೀರೆ ಚೆನ್ನಾಗಿದೆ ಮಮ್ಮಿ? ಯಾವ ಸೀರೆ ಚೆನ್ನಾಗಿದೆ? ಎರಡು ಚೆನ್ನಾಗಿದೆ. ಒಂದು ಹೇಳು. ಮಮ್ಮಿ ಹಂಗೆ ಕೇಳ್ಬೇಡಿ, ಯಾವ ಸೀರೆ ಚೆನ್ನಾಗಿದೆ ಅಂತ ಕೇಳಬಾರ್ದು. ಮಮ್ಮಿ ಅಕ್ಕ ಚೆನ್ನಾಗಿ ಕಾಣಿಸ್ತಾಳಲ್ಲ, ಚೆನ್ನಾಗಿ ನಾನ್ ಚೆನ್ನಾಗಿ ಕಾಣಿಸ್ತಾ ಇದೀನ, ಲಚ್ಚು ಆತರ ಏನಿಲ್ಲ, ಇಬ್ರು ಚೆನ್ನಾಗಿ ಕಾಣಿಸ್ತಾ ಇದೀವಿ. ಎರಡು ಸೀರೆನೂ ಚೆನ್ನಾಗಿದೆ ಗೈಸ್, ಡಿಫ್ರೆಂಟ್ ಆಗಿದೆ ತುಂಬಾ. ಆಕ್ಚುಲಿ ಬಾರ್ಡರ್ ನೋಡ್ಬೋದು, ಕಲರ್ ನೋಡ್ಬೋದು, ಎಲ್ಲಾನು ತುಂಬಾ ಡಿಫ್ರೆಂಟ್ ಆಗಿದೆ. ಬಟ್ ನಿಮ್ ಇಷ್ಟ ಯಾವ ತಗೋಬೇಕು ನೋಡಿ. ಇದು ಟೆಂಪಲ್ ಡಿಸೈನ್ ಅಂತೀವಲ್ಲ, ಇದು ಟೆಂಪಲ್ ಬಾರ್ಡರ್, ಅದು ಒಂಥರ ಫ್ಯಾನ್ಸಿ ಬಾರ್ಡರ್ ತರ. ನನ್ಗೆ ಬಾರ್ಡರ್ ಇಷ್ಟ ಆಗಿದೆ, ಒಂಥರ ಜರಿ ಎಲ್ಲ ಜಾಸ್ತಿ ಬಾರ್ಡರ್ ಇದೆ. ನೀವು ನಿಜ ಇದು ಬಾರ್ಡರ್ ಇಷ್ಟ ಆಯ್ತಾ ಮಮ್ಮಿ? ಇದೆ ಇಷ್ಟ ಆಯ್ತಪ್ಪ. ಆಯ್ತು, ಇನ್ನು ಇಷ್ಟ ನಿಮ್ ಸರಿ ಹೇಳಿದ್ದು. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬಾರ್ಡರ್ ಇಷ್ಟ ಆಗಿದೆ. ಎರಡು ಚೆನ್ನಾಗಿದೆ. ಒಂದು ಫೋಟೋ ಚೆನ್ನಾಗಿದೆ. ಈ ಕಲರ್ ಎಲ್ಲ ನಿನ್ ಮದ್ವೆ ಟೈಮಲ್ಲಿ ನಮ್ಗೆ ಸಿಕ್ಕಿಲ್ಲ. ಇಲ್ಲ, ತಿರುಗಿ ಸಕಲಾಗಿ ಬಿಡಿಸಿದ್ದಾರೆ, ನೋಡೋಕ್ಕೂ ಸಕಲಾಗಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ನಿನ್ಗೆ ಹೇಗೆ ಅನಿಸ್ತಿದೆ ಮಮ್ಮಿ? ನಿಂಗೆ ಹೆಂಗೆ ಅನಿಸ್ತಿದೆ ಮಮ್ಮಿ? ಸೂಪರ್. ತಗೋ ಜೊತೆಗೆ
ಚೆನ್ನಾಗಿರ್ತೈತೆ, ಚೆನ್ನಾಗಿ ಕಾಣಿಸ್ತೈತೆ. ತಿರ್ಗು ತಗೊಂಬಿಡೋದು ಏನೋ ಕಷ್ಟ ಇರೋದು. ಯಾವುದು ಇದು ಸರಿ ಸರಿ ಆಯ್ತು, ಓಕೆ. ಇಲ್ಲ ಫಸ್ಟ್ ನೀನು ಸರಿಯಾಗಿ ಮಾಡು, ನೀನು ತಗೋ. ನಂಗೆ ಗೊತ್ತಿಲ್ಲ ಮಮ್ಮಿ, ನಾನು ಮೋಸ್ಟ್ಲಿ ತಗೊಳಲ್ಲ. ಹೇಳಿ ಅರುಣ್ಗೆ. ಅವ್ರಿಗೆ ಹೇಳ್ಬಿಟ್ಟು ನಾನೆಂತ ತಗೊಳೋದು, ನನ್ನ ಹತ್ರ ದುಡ್ಡಿಲ್ಲ, ನಾನು ತಗೊಳ್ತೀನಿ. ಕಳಿಸ್ರಿ ಅನ್ನು ಅಪ್ಪ ಗೈಸ್, ನಮ್ಮ ಅಕ್ಕದು ಸೀರೆ ನೋಡಿ. ಸೇಮ್ ಕಾಂಬಿನೇಷನ್. ನಾನು ಸುಮಂತನ ಮದ್ವೆನಲ್ಲಿ ಉಟ್ಕೊಂಡಿದ್ದೆ. ಪರವಾಗಿಲ್ಲ ತಗೋ. ಆ ಸೀರೆನೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಇದೆ ಡಿಫ್ರೆಂಟ್ ಆಗಿದೆ. ನಿನ್ನ ಹತ್ರ ದುಡ್ಡು ಜಾಸ್ತಿ ಆಗಿದೆ ನೀನ್ ನೋಡಮ್ಮಿ, ನಿಂಗೆ ಯಾವ್ದು ಇಷ್ಟ ಆಯ್ತು? ನಿನಗೋಸ್ಕರ ನಿಂಗೆ ಯಾವ್ದು ಇಷ್ಟ ಆಯ್ತು? ಯಾವ ಆರೆಂಜು? ಅಕ್ಕ ಆರೆಂಜು, ನನ್ನ ಆರೆಂಜಾ? ನೀನೊಂದ್ಸತಿ ಉಟ್ಕೊಂಡು ನೋಡಮ್ಮಿ, ಸುಮ್ಮನೆ ಹಂಗೆ ಮೈ ಮೇಲೆ ಒಂದ್ಸತಿ ಹಂಗೆ ಹಾಕೊಂಡು ನೋಡು. ಪರ್ಪಲ್ ಮಮ್ಮಿ, ಇದು ಅದು ಬೇಡ ನಂಗೆ, ಅದೇ ಆರೆಂಜ್ ತಗೋತೀನಿ ನಾನು. ಇದು ಮೆಹಂದಿ ಕಲರು, ಅದು ಬೇಡ, ಆರೆಂಜ್. ठीक है डाल के तो देख, लेकिन वन साइड आएगा तो ये अच्छा दिखेगा मम्मी. वन साइड हाको ಇದೆ ಚೆನ್ನಾಗಿ ಕಾಣುತ್ತೆ. ಒಂದು ಸೈಡ್ ನೈಟ್ ಮಮ್ಮಿ ಯಾವ ತರ ರೇಷ್ಮೆ ಸೀರೆ ಒಂದ್ ಸೈಡ್ ಹಾಕೊಂಡೈತಾ? ಪೂಜೆ ದಿವಸ ಮಮ್ಮಿ, ಪೂಜೆ ದಿವಸ ನೀನ್ ಪಿನ್ ಸೆಟ್. ನನ್ಗಂತೂ ನಾನು ಹಾಕೊಂಡಿರೋ ಆರೆಂಜ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾಕೆ ಕಾಲ್ ನೋವಾ? ಬಿಸ್ಕೆಟ್ ಕೊಡುತ್ತೆ ಅಮ್ಮ, ಬಿಸ್ಕೆಟ್ ಕೊಡುತ್ತೆ. ಇದನ್ನ ಪಾಕೆಟಲ್ಲಿ ಮಡಗ್ಬಿಡು ಮಗನು. ಲಡ್ಡು ಹೇಳಿದ ಮಾತು ಕೇಳು. ಕೊಡಮ್ಮಿ ಅಂದ ಚಾಕಿ, ಆಮೇಲೆ ಓಪನ್ ಮಾಡಿರೋರೆಲ್ಲ ತಗೊಂಡು ಹೋಯ್ತಾರೆ. ಸಕದ ಕಾಣಿಸ್ ತೋರ್ಸು ಹಿಂಗೆ. ಮತ್ತೆ ಚೆನ್ನಾಗಿ ಕಾಣಿಸುತ್ತೆ, ಆಕ್ಚುಲಿ ತುಂಬಾ ಚೆನ್ನಾಗಿದೆ ಇದು. ಸಕದ ಕಾಣಿಸ್ತೈತೆ. ಕ್ಯಾಮ್ರಾದಲ್ಲಿ ಒಂದರ ಬೇರೆ ಕಲರ್ ಕಾಣಿಸ್ತಿದೆ. ಅದು ಹೌದು, ಚೆನ್ನಾಗಿ ಕಾಣಿಸಲ್ಲ. ಚೆನ್ನಾಗಿ ಕಾಣು. ನೀನ್ ಚೆನ್ನಾಗಿ ಕಾಣಿಸಲ್ಲ, ಲಕ್ಷ್ಮಿ ನೀನು ನಮ್ಮ ಮನೆ. ಇವಾಗ ಏನು ಮಾಡೋಕ್ಕಾಗಲ್ಲ, ಮನೆ ಕಟ್ಟಿ ಕಪ್ಪಾಗಿದ್ಯಾ. ನೋಡಿ ಲಚ್ಚಿದು ಹ್ಯಾಕ್ छोड़ मम्मी ऐसा ಹಂಗೆ ಚೆನ್ನಾಗಿದೆ. ಚೆನ್ನಾಗಿದೆ, ಬಟ್ ನಂಗೆ ಜಾಸ್ತಿ ಅದೇ ಇಷ್ಟ ಆಗಿದ್ದು ನಿಜ ಹೇಳ್ಬೇಕಂದ್ರೆ. ಯಾವುದು? ಅದು ನಾನು ಹಾಕೊಂಡಿರೋದು. ಅದನ್ನು ತೋರಿಸೋಣ. ಇದು ನೋಡ್ಕೊ ಮಮ್ಮಿ ನೀನು. ಇರು ನಾನು ನಮ್ಮ ಮತ್ತೆ ಒಮ್ಮೆ ಒಂದು ಫಂಕ್ಷನ್ಗೆ ಹೋಗಿದ್ದು, ಗೃಹ ಪ್ರವೇಶ. ಮತ್ತೆ ಆ ಅಂಕಲ್ ಅಂಟಿಗೆ 60 ವರ್ಷದ ಆನಿವರ್ಸರಿ, ಷಷ್ಠಿ ಪೂಜೆ. ಯಾವ್ದು ಪೂಜೆ? ಷಷ್ಠಿ ಪೂಜೆ. ಹಿಂಗೇನೆ 60 ವರ್ಷ ಅವ್ರಿಗೆ ಗಂಡ ಹೆಂಡತಿಗೆ ದಾರೆ ಸಮೇತ, ಅಶ್ನದ ಶಾಸ್ತ್ರ ಸಮೇತ, ದಾರೆ ಉಯ್ಯೋದು, ಪ್ರತಿ ಒಂದೂ ಮಾಡಿದ್ರು. ಅಂದ್ರೆ ಹಸ್ಬೆಂಡ್ಗೆ 60 ವರ್ಷ ಆದಾಗ ಮಾಡೋದ ಅದು? ಆನಿವರ್ಸರಿ. ಮದ್ವೆ ಆಗಿ 60 ವರ್ಷನ ಅಲ್ಲ, ಗಂಡಂಗೆ 60 ವರ್ಷ ಆದಾಗ ಮಾಡ್ತಾರೆ. ಹೌದು, ಹೆಚ್ಚು ಕಮ್ಮಿ 80 ಏಜ್ ಆಗೋದು ಅವ್ರಿಗೆ. 60 ಕಲ್ಯಾಣಂ ಅಂತ ಹೇಳ್ತಾರೆ ತಮಿಳಲ್ಲಿ. 50 ವರ್ಷಕ್ಕೆ ಏನೋ ಮಾಡ್ತಾರೆ ಅನ್ಸುತ್ತೆ ಷಷ್ಠಿ ಪೂಜೆ. ಮದ್ವೆಗೆ 50 ವರ್ಷ ಆದ್ಮೇಲೆ ಮಾಡ್ತಾರೆ ಅನ್ಸುತ್ತೆ. ಏನಪ್ಪ ಅವ್ರು 60 ವರ್ಷ ಆಯ್ತು ಅಂತ. ಗಂಡಂಗೆ 60 ವರ್ಷ ಆದಾಗ. ಇವ್ರು ಅಂಬರೀಷ್ಗೂ ಮಾಡಿರ್ಲಿಲ್ವಾ? ಅಂಬರೀಷ್ಗೆ 60 ವರ್ಷ ಆದಾಗ ಮಾಡಿದ್ರು. ಗಂಡನ ವಯಸ್ಸು 60 ಇವಾಗ 60. ಏನೋ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ, ಏನೋ ಮಾಡಿ. ನಿಮ್ದು ಅದಕ್ಕೇನೆ ಆರೋಗ್ಯ ಕೊಡ್ತಾರೆ. ಸಖತ್ತ ಕಾಣಿಸ್ತದೆ, ಚೆನ್ನಾಗಿದೆ. ಇನ್ನೊಂದ್ಸರಿ ಹೊಡ್ಕೊಂಡು ನೋಡ್ತೀಯಾ? ಇಲ್ಲ ಸಾಕು, ಇದೇ ಫೈನಲ್ಲಾ? ನನಗಿದೆ. ಸರಿ, ನಿಂಗೆ ಅನ್ಸುತ್ತೆ ಅಕ್ಕ? ನಂಗೆ ಎರಡೂ ಚೆನ್ನಾಗಿದೆ. ನನಗೆ ಅಲ್ಲ, ಆರೆಂಜ್ ಬಿಡು. ಅದು ಬಿಟ್ಟು ಆರೆಂಜ್ ಬಿಟ್ಟು ಬೇಡ, ನಂಗೆ ಆರೆಂಜ್ ಇರಲಿ ಅನಿಸ್ತದೆ. ಇದೇ ಇರ್ಲಿ ಆರೆಂಜ್ ಅಲ್ಲಿ ಅದಕ್ಕಿಂತ. ಚೆನ್ನಾಗಿದೆ. ಸೊ ಫೈನಲಿ ಒಂದಷ್ಟು ಡಿಸ್ಕಷನ್ಸ್ ಎಲ್ಲ ಆದಮೇಲೆ ನಾವು ಒಂದು ಸ್ಯಾರಿನ ತೊಗೊಂಡ್ವಿ. ಸೊ ಯಾವ ಸ್ಯಾರಿನ ಫೈನಲ್ ಆಗಿ ತೊಗೊಂಡ್ವಿ ಅಂತ ನಿಮಗೆ ತೋರಿಸ್ತೀನಿ. ಡಿಸ್ಕಸ್ ಮಾಡಿದ್ದೆ ಒಂದು ಸ್ಯಾರಿ, ಫೈನಲೈಸ್ ಮಾಡಿದ್ದೆ ಒಂದು ಸ್ಯಾರಿ, ತೊಗೊಂಡಿದ್ದೆ ಒಂದು ಸ್ಯಾರಿ ಅನ್ನೋ ಥರ ಆಗೋಯ್ತು. ಆಮೇಲೆ ಇನ್ನೊಂದೇನು ಗೊತ್ತಾ, ತುಂಬ ಜನ ಸುಮ್ಮನೆ ಪ್ರಮೋಷನ್ಗೆ ಅಂತ ಹೋಗ್ತೀರಾ ಮಾಡ್ತೀರಾ ಅಂತ ಅನ್ಕೊತಾರೆ. ನಿಜವಾಗ್ಲೂ ಹೋಗ್ಬಿಟ್ಟು ಸೀರೆ ತೊಗೊಬರ್ತೀವಿ ನಾವು. ಅಂದರೆ ನಮಗೆ ನಮ್ಮ ಮನೇಲಿ ಒಂದು ಸ್ವಲ್ಪ ದೊಡ್ಡ ಕುಟುಂಬ. ಇವಾಗ ನಮ್ಮ ಅಪ್ಪ ಅಮ್ಮಂಗೆ ನಾವು 3 ಜನ ಹೆಣ್ಮಕ್ಳು. ಸೊ 3 ಜನ ಹೆಣ್ಮಕ್ಳು ಮನೇಲೂ ಫಂಕ್ಷನ್ಸ್ ಅಂತ ಅಂದರೆ ನೀವೇ ಲೆಕ್ಕ ಹಾಕೋಬೋದು. ಆ್ಯಂಡ್ ನನ್ನ ಹಸ್ಬೆಂಡ್ ಮನೆ ಕಡೆ ಅವರು ಕೂಡ 3 ಜನ ಗಂಡ್ಮಕ್ಳು. ಸೊ 3 ಜನ ಗಂಡ್ಮಕ್ಳು ಮನೇಲೂ ಫಂಕ್ಷನ್ಸ್ ಅಂದರೆ ನಮ್ಮ ಕುಟುಂಬ ಸ್ವಲ್ಪ ದೊಡ್ಡದು. ಸೊ ಅದಕ್ಕೆ ಫಂಕ್ಷನ್ಸ್ಗಳು ಜಾಸ್ತಿ. ಅದಕ್ಕೆ ಒಂದು ಸ್ವಲ್ಪ ಕೆಲವೊಂದು ಶಾಪಿಂಗ್ಗಳಾಗಲಿ ಅಥವಾ ಸೀರೆಗಳಾಗಲಿ ಸ್ವಲ್ಪ ಜಾಸ್ತಿ ತಗೋತೀವಿ.
ರಿಪೀಟ್ ಮಾಡ್ಬೋದಲ್ಲ ಸೀರೆಗಳನ್ನ ಅಂತ ಅಂತೀರ, ರಿಪೀಟ್ ಡೆಫಿನೆಟ್ಲಿ ಮಾಡ್ತೀವಿ. ಫಂಕ್ಷನ್ ಅಂದರೆ ಮೇನ್ ಫಂಕ್ಷನ್ ಇರುತ್ತಲ್ಲ, ಇವಾಗ ನಮ್ಮ ಫ್ಯಾಮ್ಲಿದೇ ಮೇನ್ ಫಂಕ್ಷನ್ ಅಂದಾಗ ಮಾತ್ರ ನಾವು ಸೀರೆನ ತಗೊಳ್ಳೋದು. ಬಟ್ ಅದೇ ಇವಾಗ ಫ್ಯಾಮ್ಲಿ ಅಲ್ದಂತೆ ಫ್ರೆಂಡ್ಸ್ ಮತ್ತು ಎಕ್ಸ್ಟೆಂಡೆಡ್ ರಿಲೇಟಿವ್ಸ್ ಆ ಥರ ಎಲ್ಲ ಅವ್ರ ಫಂಕ್ಷನ್ಗಳಿಗೆಲ್ಲ ನಾವೇನು ಹೊಸ ಸೀರೆ ತೊಗೊಳ್ಳಲ್ಲ, ಅವ್ರ ಫಂಕ್ಷನ್ಗಳಿಗೆಲ್ಲ ರಿಪೀಟ್ ಮಾಡ್ತೀವಿ ಸ್ಯಾರೀಸ್ನ. ಆ್ಯಂಡ್ ಫೈನಲಿ ಯಾವ ಸ್ಯಾರಿ ತೊಗೊಂಡ್ವಿ ಅಂತ ಹೇಳಿಬಿಟ್ಟು ಇದರಲ್ಲಿ ನಾನು ನಿಮಗೆ ತೋರ್ಸೋಕ್ಕೆ ಆಗಲಿಲ್ಲ. ಬಟ್ ಯಾವ ತೊಗೊಂಡಿರ್ತೀವಿ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ, ನಿಮ್ಗೆ ಏನು ಅನಿಸುತ್ತೆ, ನಿಮ್ಗೆ ಎಷ್ಟು ಕರೆಕ್ಟಾಗಿರುತ್ತಾ ಅಂತ ಹೇಳಿಬಿಟ್ಟು ನೀವು ನಮ್ಮ ಗೃಹ ಪ್ರವೇಶದ ವ್ಲಾಗಲ್ಲಿ ನೋಡ್ಬೋದು. ಸೊ ಇದು ನಮ್ಮ ಸ್ಯಾರಿ. ಮನೆ ಕಟ್ಟಿ ಸೀರೆ ಬದಲಿ ಮತ್ತೆ ಬರ್ತಾರೆ. ನಿಮಗೂ ಒಳ್ಳೇದಾಗಲಿ ಗಣಪ, ಚೆನ್ನಾಗಿ ಅಭಿವೃದ್ಧಿಯಾಗಿ ಚೆನ್ನಾಗಿ ಬೆಳೀರಿ. ಎಲ್ಲ ಕಸ್ಟಮರು ಇಲ್ಲಿಗೆ ಬಂದು ತಗೊಳ್ಳಿ, ತುಂಬ ಚೆನ್ನಾಗಿದೆ, ಸೀರೆಗಳೆಲ್ಲ ತುಂಬ ಚೆನ್ನಾಗಿರ್ತವೆ. ನಮ್ಮ ರೇಟಿಗೆ ಪರವಾಗಿಲ್ಲ, ತಗೋಬೋದು ನಾವು. ಹೌದು, ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಒಳ್ಳೆ ರೇಟಲ್ಲೇ ಮಾಡಿಕೊಡ್ತಾರೆ. ಥ್ಯಾಂಕ್ ಯು. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇಲ್ಲೇ ಆ್ಯಂಡ್ ಇದೇ ನೋಡಿ ಬೃಂದಾವನ್ ಸಿಲ್ಕ್ಸ್ ನಾವಿಲ್ಲೇ ಸ್ಯಾರಿನ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಫೈನಲಿ ಇಲ್ಲಿಂದ ಹೊರಡೋಷ್ಟರಲ್ಲೇ 7 o'clock ಆಯಿತು. ಸೊ ಸ್ಟೀಲ್ ಪಾತ್ರೆ ಅಂಗಡಿ ಏನಾದರೂ ಓಪನ್ ಇರುತ್ತಾ, ಬಿಕಾಸ್ ರಿಟರ್ನ್ ಗಿಫ್ಟ್ಗೆ ತಗೋಬೇಕು ಅಂತ ಕೇಳ್ತಾ ಇದ್ವಿ. ಸೊ ಅದೆಲ್ಲನೂ ಕೂಡ ಕ್ಲೋಸ್ ಆಗಿರುತ್ತೆ ಇವತ್ತು ಹಬ್ಬ ಇರೋದ್ರಿಂದ ಅಂತ ಹೇಳಿದ್ರು. ಓಕೆ ಗೈಸ್, ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೊ ನಿಮ್ಮೆಲ್ರಿಗೂ ಗೊತ್ತು, ಸೀರೆ ಮತ್ತೆ ರಿಟರ್ನ್ ಗಿಫ್ಟ್ಗೆ ಅಂತ ಹೇಳ್ಬಿಟ್ಟು ಬಾಕ್ಸ್ ಆ ಥರ ಎಲ್ಲ ತಗೊಂಬರೋಣ ಅಂತ ಅನ್ಕೊಂಡು ಹೋಗಿದ್ದು. ಬಟ್ ಏನಪ್ಪ ಅಂದರೆ ದೀಪಾವಳಿ ಹಬ್ಬ ಇದ್ದಿದ್ದ ಕಾರಣ ಅವತ್ತು ನಾವು ಬರೀ ಸೀರೆ ಮಾತ್ರ ತಗೊಂಬರೋಕ್ಕಾಯ್ತು. ಅದು ಕೆಲವೊಂದು ಸೀರೆ ಅಂಗಡಿಗಳು ಮಾತ್ರ ಓಪನ್ ಇದ್ದಿದ್ದು. ಸೊ ಅದರಲ್ಲಿ ಬೃಂದಾವನ್ ಮಾರುತಿ ಸಿಲ್ಕ್ಸ್ ಎಲ್ಲ ಓಪನ್ ಇತ್ತು. ಸೊ ಅಲ್ಲಿಂದ ಬೃಂದಾವನಿಂದ ಸೀರೆ ತೊಗೊಂಬಂದ್ವಿ. ಬಟ್ ರಿಟರ್ನ್ ಗಿಫ್ಟ್ಗೆ ಯಾವುದೇ ಸ್ಟೀಲ್ ಅಂಗಡಿ ಎಲ್ಲ ಕ್ಲೋಸ್, ಅಂದರೆ ಈ ಮಾರವಾಡಿ ಅವ್ರ ಅಂಗಡಿಗಳೆಲ್ಲ ಫುಲ್ ಕ್ಲೋಸ್ ಇತ್ತು. ಸೊ ರಿಟರ್ನ್ ಗಿಫ್ಟ್ ಅವತ್ತು ತಗೊಳಕ್ಕಾಗಲಿಲ್ಲ. ಬಟ್ ಅದ್ರ ನೆಕ್ಸ್ಟ್ ಡೇನೋ ಏನೋ ಮಮ್ಮಿ ಡ್ಯಾಡಿ ಹೋಗ್ಬಿಟ್ಟು ತಗೊಂಬಂದಿದ್ದಾರೆ. ಸೊ ತೋರಿಸ್ತೀನಿ ನೋಡಿ, ಒಂದಿಷ್ಟು ನೋಡ್ಬೋದು. ಸೊ ಒಂದಿಷ್ಟು ಚೀಲದಲ್ಲಿ, ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ, ಇಲ್ಲೊಂದಷ್ಟು ಚೀಲದಲ್ಲಿ ಎಲ್ಲ ತಗೊಂಬಂದಿದ್ದಾರೆ. ಸೊ ಏನೇನು ತಂದಿದ್ದಾರೆ ಅಂತ ಹಾಗೆ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮಮ್ಮ ಈ ಥರ ತಪ್ಪಲಿಗಳನ್ನ ತಗೊಂಬಂದಿದ್ದಾರೆ. ಆಮೇಲೆ ಇನ್ನು ಎಷ್ಟೊಂದು ಐಟಮ್ಗಳು ತಗೊಂಬಂದಿದ್ದಾರೆ. ಇದೊಂದು ದೊಡ್ಡ ಬಾಕ್ಸ್. ಮಮ್ಮಿ, ಈ ಬಾಕ್ಸ್ ಏನಕ್ಕೆ ತಂದಿದ್ದೀಯ ಮಮ್ಮಿ? ಚೆನ್ನಾಗಿದೆ ಅದರಂತೆ. ಪರ್ಚೇನ ಅಂಗಡಿ ಮಮ್ಮಿ. ಸೊ ದೀಪಾವಳಿಗೆ ಅಂತ ಹೇಳ್ಬಿಟ್ಟು ಈ ಬಾಕ್ಸ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರಂತೆ. ಚೆನ್ನಾಗಿದೆ ಬಾಕ್ಸ್. ಆದರೆ ಸೊ ಬಾಕ್ಸಸ್ ಆ್ಯಂಡ್ ರಿಟರ್ನ್ ಗಿಫ್ಟ್ ತೋರಿಸ್ತೀನಿ ಫಸ್ಟ್ ನಿಮಗೆ. ಸೊ ಇಲ್ಲಿ ನೋಡ್ಬೋದು, ಈ ಥರ ಒಂದಷ್ಟು ಪೀಸಸ್ ತಂದಿದ್ದಾರೆ. ಸೊ ರಿಟರ್ನ್ ಗಿಫ್ಟ್ ಅದು ಹೇಗೆ ಅಂದ್ಕೊಂಡಿದ್ದೀವಿ ಅಂದರೆ, ತಾಂಬೂಲ ಆಲ್ಮೋಸ್ಟ್ ಎಲ್ಲರಿಗೂ ಕೊಡ್ತೀವಿ. ಬಟ್ ತುಂಬ ಈ ಥರ ಹೆಂಗಸರುಗಳಿಗೆ ಈ ಥರ ಬಾಕ್ಸ್ ಇಟ್ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಬಾಕ್ಸ್ನ ಓಪನ್ ಮಾಡಿ ತೋರಿಸ್ತೀನಿ. ಯೂಸ್ ಆಗಬೇಕಂದ್ರೆ ಮೇನಾಗಿ ಏನಪ್ಪ ಅಂದರೆ ಯೂಸ್ ಆಗಬೇಕು. ಸುಮ್ಮನೆ ಏನೋ ಒಂದು ಚಿಕ್ಕ ಡಬ್ಬಿ ಕೊಟ್ಬಿಟ್ರೆ ಅದು ಎಂತಕ್ಕೂ ಯೂಸ್ ಆಗಲ್ಲ. ಇದಾದರೆ ಒಂದು ಟಿಫಿನಲ್ಲಿ ಏನೋ ಒಂದು ತುಂಬ್ಕೊಂಡಾದ್ರೂ ಹೋಗೋ ಥರ, ಒಂದು ಊಟ ಆದರೂ, ಒನ್ ಟೈಮ್ ಊಟ ಆದರೂ ನಾವು ಇದರಲ್ಲಿ, ಅಥವಾ ಬ್ರೇಕ್ಫಾಸ್ಟ್ ಆದರೂ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಥರ ಇದೆ, ಚೆನ್ನಾಗಿದೆ ಮೇಲ್ಗಡೆ. ಸೊ ಇದು ಬಂದು ರಿಟರ್ನ್ ಗಿಫ್ಟ್ಗೆ ಅಂತ ಕೊಡ್ತಾ ಇರೋದು ಎಲ್ಲರಿಗೂ ಇದರಲ್ಲಿ. ಸೊ ಇದು ಬಂದು ರಿಟರ್ನ್ ಗಿಫ್ಟ್ಗೆ ಅಂತ ಕೊಡ್ತಾ ಇರೋದು. ಈ ಥರ ಬಾಕ್ಸ್ ಚೆನ್ನಾಗಿದೆ ಅಲ್ಲ, ನಂಗಂತೂ ಸಖತ್ ಇಷ್ಟ ಆಯಿತು. ಮೇಲ್ಗಡೆ ಈ ಥರ ಮರ ಥರ. ಆ್ಯಕ್ಚುಲಿ ನಾವು ಕೂಡ ಹೋಗಬೇಕು, ಮಮ್ಮಿ ನಾವು ಬರ್ತೀವಿ ರಿಟರ್ನ್ ಗಿಫ್ಟ್ ತೊಗೊಳಕ್ಕೆ, ಎಲ್ಲ ಚೆನ್ನಾಗಿ ಹುಡ್ಕೋಣ ಅಂತೆಲ್ಲ ಹೇಳಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಟೈಮ್ ತುಂಬ ಕಡಿಮೆ ಇದೆ ನಮ್ಮ ಹತ್ರ. ಆ್ಯಂಡ್ ಲಕ್ಷಿತ್ಗೆ ಸ್ಕೂಲ್ ಇರೋ ಕಾರಣ ನಾನು ಹೋಗೋಕ್ಕೂ ಕೂಡ ಆಗ್ತಾಯಿಲ್ಲ. ಬರೀ ವೀಕೆಂಡ್ಸ್ ಮಾತ್ರ ನನಗೆ 2 ದಿನ ಟೈಮ್ ಸಿಗುತ್ತೆ. 2 ದಿನದಲ್ಲಿ ನಾನು ಹೋಗಬೇಕು ಬರಬೇಕು. ಸೊ ಅದಕ್ಕೆ ಮಮ್ಮಿ ಡ್ಯಾಡಿನೇ ಹೋಗಿದ್ರಲ್ಲ ಮಾರ್ಕೆಟ್ಗೆ, ಒಂದು ಸ್ವಲ್ಪ ಐಟಮ್ಗಳೆಲ್ಲ, ಬೇರೆ ಐಟಮ್ಗಳೆಲ್ಲ ತೊಗೋಬೇಕು ಅಂತ. ಆವಾಗ ತಂದರು ಇದು. ಎರಡು ಬಿಂದಿಗೆನ ತಗೊಂಡ್ಬಂದಿದ್ರೆ, ನನಗೆ ಪರ್ಸ್ನಲಿ ಈ ಥರ ಬಿಂದಿಗೆ ತುಂಬ ಜಾಸ್ತಿ ಇಷ್ಟ. ಇದು ಬಂದು ತಾಮ್ರದ ಬಿಂದಿಗೆ. ನಮ್ಮೂರ ಕಡೆ ನಿಜ ಹೇಳಬೇಕು ಅಂದರೆ ಪ್ರತಿಯೊಬ್ಬರ ಮನೇಲೂ ಈ ಥರ ಬಿಂದಿಗೆ ಇದ್ದೇ ಇರುತ್ತೆ. ಸೊ ಈ ಥರ ಬಿಂದಿಗೆ ನಮ್ಮ ಅಮ್ಮಂಗೂ ಜಾಸ್ತಿ ಇಷ್ಟ, ಅದಕ್ಕೆ ಈ ಥರ ತಂದಿದ್ದಾರೆ ಎರಡು. ಇದು ಬಂದು ಈ ನೀರು ತರೋ ಶಾಸ್ತ್ರ ಅಂತ ಮಾಡ್ತಾರೆ ಗೃಹ ಪ್ರವೇಶದಲ್ಲಿ ನಮ್ಮ ಕಡೆ. ಸೊ ನೀರು ತರೋ ಶಾಸ್ತ್ರದಲ್ಲಿ 5 ಬಿಂದಿಗೆ ನೀರು ತಗೊಬರ್ಬೇಕಲ್ಲ, ಅದಕ್ಕೆ ಇದಿರಲಿ ನಮ್ಮ ಮನೇಲೂ ಒಂದು ಅಂತ ಹೇಳ್ಬಿಟ್ಟು 2 ತಗೊಂಬಂದಿದ್ದಾರೆ. ಜೋಡಿ ಇರಬೇಕು ಅಂತ ಹೇಳ್ಬಿಟ್ಟು ಜೋಡಿ ತಂದಿದ್ದಾರೆ. ಚೆನ್ನಾಗಿದೆಯಲ್ಲ. ಅದಾದ್ಮೇಲೆ ಒಂದಷ್ಟು ಬೆಡ್ಶೀಟ್ಗಳು, ಚಾಪೆಗಳು. ಅಯ್ಯೋ ನಿಜ ಹೇಳಬೇಕು ಅಂದರೆ ಹೊಸ ಮನೆ ಸೆಟಪ್ ಮಾಡಬೇಕು ಅಂದರೆ ಯಪ್ಪ ಎಷ್ಟು ಸಾಮಾನುಗಳು ತಗೋಬೇಕು, ಎಷ್ಟೊಂದಿರುತ್ತೆ ಮಾಡೋದು ಅಂತ ಅನಿಸುತ್ತೆ. ಸೊ ಅದು ಏನು ಗೊತ್ತಾ, ಇವಾಗ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗ್ತಿದ್ರೆ ಅದೊಂಥರ, ಬಟ್ ಕಂಪ್ಲೀಟಾಗಿ ಒಂದು ಹೊಸ ಮನೇನ ಸೆಟಪ್ ಮಾಡೋದು ಅಂದರೆ ಅದೇ ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಸೊ ಎಸ್, ಇದು ಕೆಲವೊಂದು ಐಟಮ್ಸ್ಗಳು ನಾನು ನಿಮಗೆ
ಕೆಲವೊಂದು ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ಡೀಪಾಗಿ ತೋರ್ಸೋಕೆ ಹೋದ್ರೆ ಎಷ್ಟು ಅವರ್ ವ್ಲಾಗ್ಗಳಾಗ್ಬಿಡುತ್ತೋ ಆ ಥರ. ಬಟ್ ಮೇನ್ ಐಟಮ್ಸ್ ರಿಟರ್ನ್ ಗಿಫ್ಟ್ ಏನು ಕೊಟ್ವಿ, ಮತ್ತೆ ಕೆಲವೊಂದು ಬಿಂದಿಗೆ, ಅಂದರೆ ಈ ಬಿಂದಿಗೆಗಳೆಲ್ಲ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ ಅಲ್ವಾ, ಥರ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೇನೆ. ಮತ್ತೆ ಮ್ಯಾಟ್ಸ್ಗಳು ತಂದಿದ್ದಾರೆ, ಅಂದರೆ ಆಲ್ಮೋಸ್ಟ್ ಲೈಕ್ ಲಿಟ್ರಲಿ ಮ್ಯಾಟಿಂದ ಹಿಡಿದು ಪ್ರತಿಯೊಂದೂ ಹೊಸ ಮನೆಗೆ ಎಲ್ಲನೂ ಹೊಸದೇ. ಬಿಕಾಸ್ ಅದನ್ನು ಹಳೇದನ್ನು ಕೂಡ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೇನೆ ಒಂದು ಹೊಸ ಸೆಟಪ್ ಕಂಪ್ಲೀಟ್ ಆಗಿ ಮಾಡ್ತಾ ಇರೋದು. ಓಕೆ ಗೈಸ್, ಸೊ ಹೀಗೆ ಮಮ್ಮಿ ಮನೆಗೆ ಬಂದಿದ್ದಲ್ಲ, ಸೊ ಎಲ್ಲ ಐಟಮ್ಸು ನೋಡಿದೆ, ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ಕೆಲವೊಂದು ಐಟಮ್ಸ್ ನ ತೋರಿಸಿದ್ದೀನಿ. ಓಕೆ ಗೈಸ್, ಸೊ ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದ್ರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಅಂಡ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿ ಆಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ನಮಸ್ಕಾರ.